ನಮಸ್ಕಾರ ಕನ್ನಡಿಗರಿಗೆ, ನನ್ನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಬಗ್ಗೆ ಆಗಿರುತ್ತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಉಳಿಸಿ ಮತ್ತು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಗೆ ಈ ಒಂದು ಪ್ಲೇಸ್ ಬಂದು ಬೆಂಗಳೂರಿನಿಂದ 316 ಕಿಲೋಮೀಟರ್ ಇರುತ್ತೆ, ಮೈಸೂರಿನಿಂದ 250 ಕಿಲೋಮೀಟರ್ ಇರುತ್ತೆ, ಮಂಗಳೂರಿನಿಂದ 126 ಕಿಲೋಮೀಟರ್ ಇರುತ್ತೆ, ಹಾಗೂ ಶೃಂಗೇರಿಯಿಂದ 75 ಕಿಲೋಮೀಟರ್ ಇರುತ್ತೆ. ಈ ಒಂದು ಪ್ಲೇಸ್ಗೆ ಬರೋದಕ್ಕೆ ಬಸ್ಸು, ಟ್ರೈನ್, ಫ್ಲೈಟ್ ವ್ಯವಸ್ಥೆ ಕೂಡ ಇರುತ್ತೆ. ನಿಯರ್ ಟ್ರೈನ್ ಸ್ಟೇಷನ್ ಬಂದು ಬಂಟ್ವಾಳ ರೈಲ್ವೆ ಸ್ಟೇಷನ್. ಇನ್ನು ನಿಯರೆಸ್ಟ್ ಏರ್ಪೋರ್ಟ್ ಅಂದರೆ ಮಂಗಳೂರು ಏರ್ಪೋರ್ಟ್ ಇದೆ. ಮಂಗಳೂರಿನಿಂದ ಹೊರನಾಡು 126 ಕಿಲೋಮೀಟರ್ ಆಗುತ್ತೆ. ಹಾಗೆ ಇಲ್ಲಿ ಮೊದಲು ಬಂದ ತಕ್ಷಣ ಫ್ರೆಶ್ ಅಪ್ ಆಗೋದೇ ಎಲ್ರಿಗೂ ಟೆನ್ಷನ್ ಆಗಿರುತ್ತೆ. ಒಂದು ವೇಳೆ ರೂಮ್ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಆಗೇ ಆಗುತ್ತೆ. ಜಾಸ್ತಿ ಟೆನ್ಷನ್ ತಗೊಳ್ಳೋದು ಬೇಡ. ಇಲ್ಲಿ ಬಂದ ತಕ್ಷಣ ದೇವಸ್ಥಾನದ ಹತ್ತಿರ ಅಂದರೆ ಭಕ್ತ ನಿವಾಸದ ಪಕ್ಕದಲ್ಲಿ ಸ್ನಾನಗೃಹ ಅಂತ ಇರುತ್ತೆ. ಇಲ್ಲಿ ನೀವು ಫ್ರೆಶ್ ಅಪ್ ಆಗ್ಬೋದು. ಸ್ನಾನಕ್ಕೆ ಬಿಸಿನೀರು ಕೂಡ ಇರುತ್ತೆ, ಆದರೆ ಬಿಸಿನೀರಿಗೆ 30 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಬ್ಯಾಗ್ಗಳನ್ನು ಇಲ್ಲಿ ನೀವು ಫ್ರೀಯಾಗಿ ಇಡ್ಬೋದು, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಇದೆಲ್ಲ ವ್ಯವಸ್ಥೆ ರೂಮ್ ಸಿಕ್ಕಿಲ್ಲ ಅಂದಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಇವಾಗಿನ ಸಿಚುವೇಶನ್ಗೆ ಇಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಪ್ರವಾಸಿಗರು, ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ. ಇಷ್ಟೆಲ್ಲ ಆದಮೇಲೆ ನಾವು ನೋಡಬೇಕಾಗಿರೋದು ಮತ್ತು ತಿಳ್ಕೊಬೇಕಾಗಿರೋದು ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿಯ ದೇವಾಲಯದ ಬಗ್ಗೆ ಮತ್ತು ದೇವಿಯ ಬಗ್ಗೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾರ್ವತಿಯ ಇನ್ನೊಂದು ರೂಪನೇ ಈ ಅನ್ನಪೂರ್ಣೇಶ್ವರಿ ದೇವಿ. ದಂತಕಥೆಯ ಪ್ರಕಾರ ಶಿವದೇವರು ಮತ್ತು ಅವರ ಪತ್ನಿ ಪಾರ್ವತಿ ದೇವಿಯು ಒಂದು ಸಾರಿ ಹೀಗೆ ಜಗಳ ಮಾಡ್ತಾರೆ. ಶಿವನು ಆಹಾರವೆಲ್ಲ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವನ್ನು ಮಾಯ, ಭ್ರಮೆ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಆ ಸಮಯದಲ್ಲಿ ಆಹಾರ ಭ್ರಮೆಯಲ್ಲ ಅಂತ ಹೇಳಿ ಸಾಬೀತು ಮಾಡೋದಕ್ಕೆ ಪಾರ್ವತಿ ದೇವಿ ಕಣ್ಮರೆ ಆಗ್ತಾಳೆ. ಪ್ರಕೃತಿ ಅನ್ನೋದು ಆ ಸಮಯದಲ್ಲಿ ತುಂಬಾ ಶಾಂತವಾಗುತ್ತೆ. ಹವಾಮಾನವೂ ಬದಲಾಗ್ತಾ ಇರೋದಿಲ್ಲ, ಸಸ್ಯಗಳು ಬೆಳೀತಾ ಇರೋದಿಲ್ಲ. ಹೀಗೆಲ್ಲ ಆಗ್ತಿರೋದಕ್ಕೆ ಭೂಮಿಯಲ್ಲಿ ಬರಗಾಲ ಬಂದಾಗೆ ಆಗುತ್ತೆ. ಆವಾಗ ಭೂಲೋಕಕ್ಕೆ ತಾಯಿ ಪಾರ್ವತಿ ದೇವಿ ಬಂದು ನೆಲೆಸಿ ಎಲ್ಲರಿಗೂ ಆಹಾರವನ್ನು ಹಂಚುತ್ತಾಳೆ. ಆದ್ದರಿಂದ ಪಾರ್ವತಿ ದೇವಿಯ ಇನ್ನೊಂದು ರೂಪವಾಗಿ ಅನ್ನಪೂರ್ಣೇಶ್ವರಿ ದೇವಿ ಅಂತ ಹೇಳಿ ಹೆಸರು ಬಂದಿದೆ. ಹಾಗೆ ಈ ಒಂದು ದೇವಸ್ಥಾನವನ್ನು ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ. ಅಗಸ್ತ್ಯ ಋಷಿ ಇಲ್ಲಿ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ ಅಂತ ನಂಬಲಾಗುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 400 ವರ್ಷಗಳಿಂದ ಒಂದೇ ಕುಟುಂಬದವರು ದೇವಸ್ಥಾನದ ಸೇವೆ ಮತ್ತು ಸಂರಕ್ಷಣೆಯನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ನಂಬಲಾಗುತ್ತೆ. ಹಾಗೆ 5ನೇ ಧರ್ಮಕರ್ತರಾದ ಶ್ರೀ ವೆಂಕಟಸುಬ್ಬ ಜೋಯಿಸರು ಈ ದೇವಸ್ಥಾನವನ್ನು ರಿಪೇರಿ ಮಾಡಿ ಪುನರುಜ್ಜೀವನಗೊಳಿಸಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಪುರುಷರು ಅಂದರೆ ಅಲ್ಲಿ ಯಾವ ಥರ ಇರಬೇಕಂದ್ರೆ ಮೈಮೇಲೆ ಒಂದು ಶಾಲು ಮತ್ತು ಪಂಚೆಯಲ್ಲಿ ಇರಬೇಕು. ಈ ಥರ ಯಾಕೆ ಅಂತ ಹೇಳದಿದ್ದರೆ ಗೌರವ ಮತ್ತು ನಮ್ರತೆಯ ಸಂಕೇತ ಆಗಿದ್ದರಿಂದ ಈ ಥರ ಒಂದು ರೂಲ್ಸನ್ನು ನಾವು ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಈ ಒಂದು ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 6:30ಯಿಂದ 9 ಗಂಟೆವರೆಗೆ, ಹಾಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಮತ್ತು ಸಂಜೆ ವೇಳೆ 7ರಿಂದ ರಾತ್ರಿ 9:30ರವರೆಗೆ. ಹಾಗೆ ಇಲ್ಲಿ ಊಟದ ಸಮಯ ಬಂದು ಬೆಳಗ್ಗೆ 7:30ಯಿಂದ 8:30ವರೆಗೆ, ಮಧ್ಯಾಹ್ನ 12:30ಯಿಂದ 2:30 ತನಕ, ರಾತ್ರಿ ಊಟ 8ರಿಂದ 9:30ವರೆಗೆ. ಇಲ್ಲಿ ದೇವಸ್ಥಾನದ ರೂಮ್ಗಳು ಇರ್ತವೆ. ಒಂದು 250-300 ರೂಪಾಯಿಗೆಲ್ಲ ರೂಮ್ಸು ಸಿಗುತ್ತೆ. ರೂಮ್ಸ್ದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಕನ್ನಡಿಗರೇ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕನ್ನಡ ಚಾನಲ್ನ ಬೆಳೆಸಿ ಮತ್ತು ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.